ನಮಸ್ತೆ, ನಾನು ಡಾಕ್ಟರ್ ರಕ್ಷಿತಾ ಜೈನ್, BAMS MD ಆಯುರ್ವೇದ ಮೂಲ ಸಿದ್ಧಾಂತಗಳಲ್ಲಿ ನಾನು MD ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ಮೈಸೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನಮ್ಮದು 2 ಸೆಂಟರ್ಸ್ ಇದೆ, ಒಂದು ದಟ್ಟಗಳ್ಳಿ ಮತ್ತು ವಿಜಯನಗರ 4th ಸ್ಟೇಜ್ 2nd ಫೇಸ್ ಮೈಸೂರಿನಲ್ಲಿ. ನಮ್ಮ ಸೆಂಟರ್ನ ಮೂಲ ಉದ್ದೇಶಗಳು ಏನು ಅಂದರೆ, ನಾವು ಪ್ರಿವೆಂಟಿವ್ ಹೆಲ್ತ್ ಕೇರ್ನ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಇದರ ಜೊತೆಯಲ್ಲಿ ಜಾಯಿಂಟ್ ಡಿಸಾರ್ಡರ್ಸ್ ಲೈಕ್ ಆಸ್ಟಿಯೋಆರ್ಥರೈಟಿಸ್, ರುಮೆಟಾಯ್ಡ್ ಆರ್ಥರೈಟಿಸ್, ಸರ್ವೈಕಲ್ ಸ್ಪಾಂಡಿಲೋಸಿಸ್, ಲಂಬಾರ್ ಸ್ಪಾಂಡಿಲೋಸಿಸ್, ಈ ರೀತಿ ಬೇರೆ ಬೇರೆ ಜಾಯಿಂಟ್ ಡಿಸಾರ್ಡರ್ಗಳನ್ನ ಟ್ರೀಟ್ ಮಾಡ್ತಾ ಇದ್ದೀವಿ. ಅದರೊಟ್ಟಿಗೆ ಸ್ಕಿನ್ ಡಿಸಾರ್ಡರ್ಸ್ ಲೈಕ್ ಸೋರಿಯಾಸಿಸ್, ಅರ್ಟಿಕೇರಿಯಾ, ಎನಿ ಕೈಂಡ್ ಆಫ್ ಅಲರ್ಜಿಕ್ ಸ್ಕಿನ್ ಡಿಸಾರ್ಡರ್ಸ್ನ ಟ್ರೀಟ್ ಮಾಡ್ತೀವಿ. ನನ್ನ ಏರಿಯಾ ಆಫ್ ಇಂಟ್ರೆಸ್ಟ್ ಫೀಮೇಲ್ ಹೆಲ್ತ್, ಪರ್ಟಿಕ್ಯುಲರ್ಲಿ ಇನ್ಫರ್ಟಿಲಿಟಿ, PCOD, ಥೈರಾಯ್ಡ್ ಡಿಸಾರ್ಡರ್ಸ್ ಆ್ಯಂಡ್ ಒಬೆಸಿಟಿ. ಈ ಏರಿಯಾಸಲ್ಲಿ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಆರೋಹಿ ಆಯುರ್ವೇದದ್ದು ಮೇನ್ ವಿಷನ್ ಅಂದರೆ ಆಯುರ್ವೇದವನ್ನು ಆಲ್ಟರ್ನೇಟಿವ್ ಹೆಲ್ತ್ ಸಿಸ್ಟಮ್ ಆಗಿ ನೋಡದೆ ಮೇನ್ ಹೆಲ್ತ್ ಸಿಸ್ಟಮ್ ಆಗಿ ನೋಡಬೇಕು. ಇದು ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಆದ್ದರಿಂದ ನಮ್ಗೆ ಏನೇ ಕಾಯಿಲೆಗಳು ಬಂದರು, ಲೈಕ್ ವೈರಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಜ್ವರ, ಶೀತ, ಕೆಮ್ಮು ಅಂದಾಗಲೂ ಫಸ್ಟ್ ನಮ್ಮ ಮೈಂಡಿಗೆ ಬರಬೇಕಾಗಿದ್ದು ಆಯುರ್ವೇದ. ಹಾಗಾಗಿ ಆಯುರ್ವೇದ ನಾವು ಆಲ್ಟರ್ನೇಟಿವ್ ಸಿಸ್ಟಮ್ ಅಂತ ಯೋಚನೆ ಮಾಡದೆ ಇಂಡಿಯನ್ ಸಿಸ್ಟಮ್ ಮೇನ್ ಸಿಸ್ಟಮ್ ಆಗಿ ಯೋಚನೆ ಮಾಡಬೇಕು. ಈ ನಿಟ್ಟಿನಲ್ಲಿ ಆರೋಹಿ ಆಯುರ್ವೇದ ಕೆಲಸ ಮಾಡ್ತಾಯಿದೆ. ನಮ್ಮ ಸೇವೆಗಳನ್ನು ಗುರುತಿಸಿ ಸಿಗ್ನೇಚರ್ ಮೀಡಿಯಾ ಹೌಸ್ ಕಡೆಯಿಂದ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ ಅವಾರ್ಡ್ 2026 ಸೀಸನ್ 3ಗೆ ನಾಮಿನೇಟ್ ಮಾಡಿ ಸೆಲೆಕ್ಟ್ ಮಾಡಿರೋದು ತುಂಬ ಖುಷಿ ಕೊಡುವಂಥ ವಿಚಾರ. ಇದೇ ರೀತಿ ಹೆಚ್ಚು ಕಾರ್ಯಕ್ರಮಗಳು ಸಿಗ್ನೇಚರ್ ಮೀಡಿಯಾ ಹೌಸ್ ಕಡೆಯಿಂದ ಬರಲಿ. ಇದರಿಂದಾಗಿ ನಮ್ಮಂಥ ವೈದ್ಯರಿಗೆ ಉತ್ತೇಜನ ಸಿಗುತ್ತೆ, ಇನ್ನೂ ಒಳ್ಳೆ ರೀತಿಯ ಕೆಲಸಗಳನ್ನ ಮಾಡಲಿಕ್ಕೆ ಉತ್ತೇಜನ ಸಿಗುತ್ತೆ. ಹಾಗಾಗಿ ಸಿಗ್ನೇಚರ್ ಮೀಡಿಯಾ ಹೌಸ್ಗೆ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು.